ನಂಗೆ ಒಂದು ಹುಡುಗ ಫೋನ್ ಮಾಡಿತ್ತು, ನಿಮ್ ಹಿಸ್ಟ್ರಿ ಬುಕ್ ಯಾವ ಬರುತ್ತೆ ಸರ್ ಅಂತ. ಯಾಕಪ್ಪಿ ಅಂತ, ನೀರೇನ್ ಪಡೆದ್ರೆ ಇನ್ನೊಂದು 15-20 ಅಂತ ನಾನು. ಇಲ್ಲ ಸರ್, ನಾವೇ ಬರೆಯಂಗ ಒಳ್ಳೆ ಹಿಸ್ಟ್ರಿ ಬುಕ್. ನಾವೇ ಬರ್ಬಿಡ್ತೀವಿ ಸರ್ ಒಳ್ಳೆ ಹಿಸ್ಟ್ರಿ ಬುಕ್, ಅಷ್ಟು ಪರ್ಫೆಕ್ಟ್ ಆಗಿದ್ರಪ್ಪ ನಮಗ ಬಪ್ಪರೇ ನಮಗನೇ ಒಳ್ಳೆ ಹಿಸ್ಟ್ರಿ ಬುಕ್ಕನೇ ನಾವೇ ಬರೆಯಂಗ. ಕೇಳಿ 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 ಓದಿ 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 ಬರೀ ನಾವೇ ಬರೆಯಂಗ ಆಗ್ಯದ. ನನ್ ಖುಷಿ ಆಯ್ತು ಅವನ ಮಾತು ಕೇಳಿ, ಬಹಳಷ್ಟು ಖುಷಿ ಅನಿಸ್ತು. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಲೇಖಕರಾಗಬೇಕು, ಒಬ್ಬ ಉಪನ್ಯಾಸಕ ಆಗ್ಬೇಕು, ಪ್ರತಿಯೊಬ್ರು. ನೀವು ಎಕ್ಸಾಮ್ ಪಾಸ್ ಆಗ್ತಿರೋ ಬಿಡ್ತಿರೋ ಬಿಟ್ಕೊತಿಲ್ಲ, ಬಟ್ ನಿಮ್ ಬದುಕನ್ನು ನೀವು ಕಟ್ಕೋಬೇಕು. ನಿಮ್ಮ ಸ್ವಂತ ಬದುಕನ್ನು ನೀವು ಕಟ್ಟಿಕೊಳ್ಳುವಂತ ಶಕ್ತಿ ಅದೇ ಶಿಕ್ಷಣ. ನೌಕರಿ ತಗೊಂಡವ್ರು ಅಷ್ಟೇ ಬದುಕಾರ ನೀವು ಪ್ರಪಂಚದ. ನೌಕರಿ ಸುಮ್ಮನೆ ಒಂದು ಹಂತ ಅಷ್ಟೇ ಅದು. ಈ ಪ್ರಪಂಚದಲ್ಲಿ ನೌಕರಿ ತೋಳಾರವರು ಜಗತ್ತಾಳ, ಈ ಪ್ರಪಂಚ ಆಳ ನೌಕರಿ ತೋಳಾರ. ಅದಕ್ಕೆ ನೌಕರಿ ಒಂದು ಮಾನದಂಡ ಅಷ್ಟೇ. ಗೌರ್ಮೆಂಟ್ ಜಾಬ್ ನೀವು ಕಲಿಯಿರಿ, ಜ್ಞಾನವನ್ನು ತೋಳಿ. ಒಂದು ಜ್ಞಾನ ಈಗ ತಗೊಂಡ್ರಿ ಅಂತಂದ್ರೆ ನಿಮ್ಮ ಜೀವನಕ್ಕೆ ಏನಾಗ್ತಂದ್ರ ಆಧಾರ ಆಗ್ತದೆ. ಬಟ್ ಜ್ಞಾನ ತಗೋಬೇಕಾದ್ರೆ ಒಂದು ನಾವು ನಮ್ಮ ಮಾನದಂಡದು ನಾವು ಕಲ್ತೀವಪ್ಪ ಅನ್ನೋದಕ್ಕೆ ಒಂದು ಲಿಸ್ಟ್ ನ ಕೊತ್ತಂದ್ರ ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಅಥವಾ ಸರಿಯಾಗಿ ಓದಿವಿ ಅಂತ ಅರ್ಥ.